ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. 17ನೇ ತಾರೀಕು ನವೆಂಬರ್ನಲ್ಲಿ 2019ರಲ್ಲಿ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ನವೆಂಬರ್ ತಿಂಗಳ 17ನೇ ತಾರೀಕಿನಲ್ಲಿ ನಡೆದಿರ್ತಕ್ಕಂತಹ ಎಕ್ಸಾಮ್ ಅನ್ನ ನಾವು ಮೆಂಟಲ್ ಎಬಿಲಿಟಿ ಅನ್ನೋದನ್ನ ದೊಡ್ಡ ಬೆಟ್ ಆಗಿ ಪರಿಣಮಿಸಿರ್ತೀವಿ. ಆ ಮೆಂಟಲ್ ಎಬಿಲಿಟಿಯನ್ನ ಪ್ರತಿ ಒಂದು ಸೆಕೆಂಡ್ ಅಲ್ಲಿ ಅಂದ್ರೆ ಈ ಮಿನಿಮಮ್ ಟೈಮ್ ಅಲ್ಲಿ ಯಾವ ರೀತಿ ಒಂದು ಸಾಲ್ವ್ ಮಾಡಬೇಕು ಅನ್ನೋ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಅದೇ ರೀತಿ ಈ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ನಡೆದಿರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನು ಕೂಡ ಕಂಪ್ಲೀಟ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಒಂದು ಕ್ಷಣವೂ ಕೂಡ ಬೇರೆ ಕಡೆ ನೋಡದೆ ನನ್ನೆಡೆಗೆ ನೋಡ್ತಾ ಈ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋಣ. ಬನ್ನಿ ಈ ಒಂದು ಪ್ರಾಬ್ಲಮ್ ನ ನೋಡೋಣ. ಮೊದಲನೇದಾಗಿ, ಕೈಲಾಸ್ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದು. ಕೈಲಾಸ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ? ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಸೊ ಹಾಗಾದ್ರೆ ಉತ್ತರ ಅಂತಂದ್ರ ಈ ಕಡೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇವೆಲ್ಲಾ ದಿಕ್ಕುಗಳು ನಿಮಗೆ ಗೊತ್ತಿದ್ದಾನೆ. ನಾನು ಇಲ್ಲಿ ಬರ್ತಿದ್ದೇನೆ, ಸರಿನಾ? ಸೊ ಹಾಗಾದ್ರೆ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದು. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಕೈಲಾಸ ಇದ್ದಾನೆ, ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಅನ್ಕೋಣ. ಓಕೆ, ನೆಕ್ಸ್ಟ್ ತನ್ನ ಬಲಕ್ಕೆ ತಿರುಗಿ. ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತೀನಿ. ಫಸ್ಟ್ ಯಾವ ಕಡೆ ತಿರುಗ್ತಾನ? ಬಲಕ್ ತಿರುಗ್ತಾನ. ಫಸ್ಟ್ ಯಾವ ಕಡೆ? ಬಲಕ್ ತಿರುಗ್ತಾನ. ನಂತರ ಬಲಕ್ ಎಷ್ಟು ತಿರುಗಿದಾನ? 23 ಮೀಟರ್. ಅದಾದ್ಮೇಲೆ ನೋಡ್ತಾ ಹೋಗೋಣ. ಫಸ್ಟ್ ಬಲಕ್ ತಿರುಗ್ತಾನೆ, ನಂತರ ಅವನು ತನ್ನ ಎಡಕ್ಕೆ ತಿರುಗ್ತಾನ. ಫಸ್ಟ್ ಬಲಕ್ ತಿರುಗ್ತಾನೆ, ನಂತರ ಎಡಕ್ಕೆ ತಿರುಗ್ತಾನೆ, ನಂತರ ಅವನು ಬಲಕ್ಕೆ 25 ಮೀಟರ್ ತಿರುಗಿ ಅಂದ್ರೆ 25 ಮೀಟರ್ ಚಲಿಸ್ತಾ ಹೋಗ್ತಾನೆ. ಆ ಮೀಟರ್ ಅನ್ನೋದನ್ನ ಎಷ್ಟು ಕೌಂಟ್ ಮಾಡಬೇಡಿ. ಫಸ್ಟ್ ಯಾವ ಯಾವ ದಿಕ್ಕಿನಲ್ಲಿ ಯಾವ ಟರ್ನ್ ಆಗ್ತಾನೆ ಫಸ್ಟ್ ನೋಡೋಣ. ದಿಸ್ ಇಸ್ ಈ ಒಂದು ನಾನು ಹೇಳ್ತಕ್ಕಂಥದ್ದೇ ಕೀ ಪಾಯಿಂಟ್ಸ್ ಈ ಒಂದು ಪ್ರಾಬ್ಲಮ್ಗೆ. ಓಕೆ, ಫಸ್ಟ್ ಬಲಕ್ ತಿರುಗ್ತಾನೆ, ನಂತರ ಎಡಕ್ ತಿರುಗ್ತಾನೆ, ನಂತರ ಬಲಕ್ ತಿರುಗ್ತಾನೆ, ನಂತರ ಅವನು ಮತ್ತೆ ತನ್ನ ಬಲಕ್ಕೆ ತಿರುಗಿ ನೆಕ್ಸ್ಟ್ ಮತ್ತೆ ಬಲಕ್ ತಿರುಗ್ತಾನೆ. ಫಸ್ಟ್ ಬಲಕ್ ತಿರುಗ್ತಾನ, ನಂತರ ಎಡಕ್ಕೆ, ಬಲಕ್ಕೆ ನೆಕ್ಸ್ಟ್ ನಡೆಯುತ್ತಾನೆ. ನೆಕ್ಸ್ಟ್ ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ. ಅಂತಿಮವಾಗಿ ಅಂದ್ರೆ ಇಟ್ ಮೀನ್ಸ್ ಫೈನಲಿ ಎಲ್ಲಿ ತಿರುಗ್ತಾನ? ಬಲಕ್ಕೆ ತಿರುಗಿ ಅಂತಂದಾಗ ನನಗೇನು ಗೊತ್ತಿರ್ಬೇಕಪ್ಪ ಆರ್ಡರ್? ಫಸ್ಟ್ ಬಲಕ್ ತಿರುಗಬೇಕು, ನೆಕ್ಸ್ಟ್ ಎಡಕ್ ತಿರುಗಬೇಕು, ನೆಕ್ಸ್ಟ್ ಬಲಕ್ ತಿರುಗಬೇಕು, ಬಲಕ್ ತಿರುಗಬೇಕು. ಅಂದ್ರೆ ಇಟ್ ಮೀನಿಂಗ್ ಏನಪ್ಪಾ ಅಂತಂದ್ರ, ನಾನು ಹೋಗ್ತಕ್ಕಂತಹ ಈ ಪಾಯಿಂಟ್ ನಿಂದ ಅಂದ್ರೆ ನಾನು ಅಂದ್ರೆ ಇಟ್ ಮೀನ್ಸ್ ಕೈಲಾಸ್. ಈ ಪಾಯಿಂಟ್ ಏನ್ ಹೇಳಿದಾನೆ? ಕೈಲಾಸ್ ಅಂದ್ರೆ ನಾನೇ ಈ ದಿಕ್ಕಿನಲ್ಲಿ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದೀನಿ. ಹಾಗಾದರೆ ನನ್ನ ಬಲಕ್ಕೆ ಅಂದ್ರ ನಾನು ಈ ಕಡೆ ಮುಖ ಮಾಡಿದ್ರೆ ಇದು ನನ್ನ ಬಲಕ್ ಆಗ್ತದ, ಇದು ನನ್ನ ಎಡಕ್ ಆಗ್ತದ. ನಾನು ಈ ಉತ್ತರದ ದಿಕ್ಕಿ ಮುಖ ಮಾಡಿ ನಿಂತಿದ್ದೇನೆ. ಸೊ ಹಾಗಾದ್ರ ಇದು ಬಲಕ್ಕೆ, ಇದು ಎಡಕ್ಕೆ. ಈಗ ಈ ಒಂದು ಕೈಲಾಸ್ ಈ ಕಡೆ ಮುಖ ಮಾಡಿ ನಿಂತಾಗ ಈ ಕಡೆ ಬಲಕ್ಕಾಯ್ತು, ಈ ಕಡೆ ಎಡಕ್ಕಾಯ್ತು. ಸೊ ಹಾಗಾದ್ರ ಕೈಲಾಸ್ ಒಂದ್ ವೇಳೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ರೆ ಈ ಕಡೆ ಎಡಕ್ ಆಗ್ತದ, ಈ ಕಡೆ ಬಲಕ್ ಆಗ್ತದ. ಒಂದ್ ವೇಳೆ ದಕ್ಷಿಣ ಮುಖ ಮಾಡಿ ನಿಂತಿದ್ರ. ಓಕೆ, ಹೀಗೆ ಈ ಪ್ರಾಬ್ಲಮ್ ಅನ್ನ ನೋಡ್ತಾ ಬರೋಣ. ಇವಾಗ ಕೈಲಾಸ್ ಏನ್ ಮಾಡ್ತಾನ? ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಈ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದು ಬಲಕ್ಕೆ ಅಂದ್ರೆ ಇಟ್ ಮೀನ್ಸ್ ಈ ಮುಖ ಮಾಡಿ ನಿಂತಿದ್ದ ಅವನು ಚಲಿಸಿಲ್ಲ, ಯಾವುದೇ ದೂರ ಚಲಿಸಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಯಾವುದೇ ದೂರ ಚಲಿಸಿಲ್ಲ, ಅವನು ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದಾನೆ ಹೊರತು ಚಲಿಸಿಲ್ಲ. ಸೊ ಹಾಗಾದ್ರ ಈ ಪಾಯಿಂಟ್ ಇಂದ ಯಾವ ಕಡೆ ಹೋಗ್ತಾನ? ಬಲಕ್ ಹೋಗ್ತಾನ. ಎಷ್ಟು ಹೋಗ್ತಾನ? 23 ಮೀಟರ್ ಹೋಗ್ತಾನ. ಯಾವ ಕಡೆ? ತನ್ನ ಬಲಕ್ ಹೋಗ್ತಾನ ಈ ಪಾಯಿಂಟ್ ನಿಂದ. ಸೊ 23 ಮೀಟರ್ ಇಲ್ಲಿಗಾಯ್ತು ಅಂತ ಸುಮ್ಮನೆ ಎಸ್ಟಿಮೇಟ್ ಮಾಡ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಇಲ್ಲಿ ಸ್ಕೇಲ್ ಹಾಕ್ಬಿಟ್ಟು 23 ಮೀಟರ್ ಬೇಕಾಗಿಲ್ಲ. ಓಕೆ, ದಿಸ್ ಇಸ್ ಅಸಂಪ್ಷನ್ ಅಷ್ಟೇ. 23 ಮೀಟರ್ ಹೋಗ್ತಾನೆ. ನಂತರ 23 ಮೀಟರ್ ಆದ ನಂತರ ಏನ್ ಮಾಡ್ತಾನ? ಅವನು ಎಡಕ್ಕೆ ತಿರುಗಿ ಅಂದ್ರೆ ನಾನು ಈ ಕಡೆ ಮುಖ ಮಾಡಿ ಹೋಗ್ತಿದ್ದೀನಿ ಅಂತಂದ್ರ ಈ ಕಡೆ ಬಲಕ್ ಆಗ್ತದ, ಈ ಕಡೆ ಎಡಕ್ ಆಗ್ತದ. ಅಂದ್ರೆ ನಾನು ಯಾವ ಕಡೆ ತಿರುಗಬೇಕು? ಎಡಕ್ಕೆ ತಿರುಗಬೇಕು. ಅಂದ್ರೆ ಎಡಕ್ ಅಂದ್ರ ಈ ಕಡೆ. ಸೊ ಎಡಕ್ಕೆ ಎಷ್ಟು ಮೀಟರ್ ಹೋಗ್ತಾನ? 30 ಮೀಟರ್ ಎಡಕ್ ಹೋಗ್ತಾನ. ಅಂದ್ರೆ ಈ ಕಡೆ ದಿಕ್ಕು ಹಾಕೊಳ್ಳಿ. ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಅಂತಂದ್ರೆ ಡೈರೆಕ್ಷನ್ ಆಗ್ತಾ ಹೋಗಿ. ಎಡಕ್ ತಿರುಗ್ದೆ ನಾನು, ಇಲ್ಲಿಂದ ಈ ಪಾಯಿಂಟ್ ಇಂದ ಎಡಕ್ ತಿರುಗ್ದೆ. ಓಕೆ, ಎಷ್ಟು ಮೀಟರ್ ತಿರುಗ್ದ? 30 ಮೀಟರ್ ತಿರುಗ್ದ. ನಿಮ್ ಪಾಯಿಂಟ್ ಏನಿರ್ಬೇಕಂದ್ರ 23 ಮೀಟರ್ ಇಷ್ಟು ತಗೊಂಡಿದೀನಿ ಅಂತಂದ್ರ 30 ಮೀಟರ್ ಅದಕ್ಕಿಂತ ಚೂರು ದೊಡ್ಡದಾಗಿರ್ಬೇಕು. ಸುಮ್ಮನೆ ಅಜಂಪ್ಷನ್ ಇರಬೇಕು. ಅದು ಲೈನ್ ಹಾಕೋದ್ರಲ್ಲಿನೂ ಕೂಡ ನಿಮ್ಗೆ ಎಸ್ಟಿಮೇಟ್ ಗೊತ್ತಾಗುತ್ತೆ ಯಾವ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ. ಅದಕ್ಕೆ
ಫೈನಲಿ ದಿಕ್ಕನ್ನು ಕಂಡುಹಿಡಿಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿನಾ? ಓಕೆ. ಈ 30 ಮೀಟರ್ ಹೋದಾಗ ನಂತರ ಏನ್ ಮಾಡ್ತಾನೆ, ನಂತರ ಅವನು ಬಲಕ್ಕೆ ತಿರುಗಿ, ಅಂದ್ರೆ ನಾನು ಈ ಕಡೆ ಮುಖ ಮಾಡಿದ್ದೀನಿ ಅಂತಂದ್ರೆ ನನ್ನ ಬಲಕ್ಕೆ ಯಾವ್ದಾಗ್ತದ, ಈ ಕಡೆ ಆಗ್ತದ ನನ್ನ ಬಲಕ್ಕೆ. ನಾನು ಕೈಲಾಸ್ ಓಕೆ, ನಾನು ಬಲಕ್ಕೆ ಯಾವ್ದಾಗ್ತದ, ಈ ಕಡೆ. ಎಷ್ಟು ಮೀಟರ್ ಹೋಗ್ತಾನೆ? 25 ಮೀಟರ್. 25 ಮೀಟರ್ 25 ಮೀಟರ್ ಹೋದ. ಈ ಕಡೆ 25 ಮೀಟರ್ ಹೋದ ಅಂದ್ರೆ ನಾನು ದಿಕ್ಕು ಹಾಕೊಳ್ತೀನಿ, ಕನ್ಫ್ಯೂಷನ್ ಆಗ್ಬಾರ್ದು ಅಂತ ದಿಕ್ಕು ಹಾಕೋತಾ ಇದ್ದೇನೆ ಅಂತೂ ಹಾಕ್ಲೇಬೇಕು ಅಂತಿಲ್ಲ. ಓಕೆ, ನೆಕ್ಸ್ಟ್ 25 ಮೀಟರ್ ಹೋಗ್ತಾನ. 25 ಮೀಟರ್ ನಂತರ ಎಷ್ಟು ಹೋಗ್ತಾನ? ಬಲಕ್ಕೆ ತಿರುಗಿ 55 ಮೀಟರ್. ಅಂದ್ರ ನಾನು ಈ ಕಡೆ ಇದ್ದೀನಿ ಅಂತಂದ್ರೆ ನನ್ನ ಬಲಕ್ಕೆ ಎಲ್ಲ ಆಗ್ತದ, ನನ್ನ ಬಲಕ್ಕೆ ಎಲ್ಲ ಆಗ್ತದ, ಈ ಕಡೆ ಆಗ್ತದ. ಇದು 30 ಮೀಟರ್ ಇಲ್ಲಿಗಾದ್ರ, ಇದು 30 ಮೀಟರ್ ಇಲ್ಲಿಗಾದ್ರ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು? 25 ಮೀಟರ್ ಎಕ್ಸ್ಟ್ರಾ ತಗೋಬೇಕು. ಇದು 25 ಅನ್ಕೊಳ್ಳಿ, ಇದು 30 ಅನ್ಕೋಣ. ಇವೆರಡು ಕೂಡಿಸಿದ್ರೆ ಅಷ್ಟಾಯ್ತು, 55 ಆಯ್ತು. ನಾನು ಹೇಳಿದ್ದು ಇಷ್ಟೇ ತಾನು, ನಾನು ಕೊಟ್ಟಿದ್ದು. ಇದು ಯಾಕೆ ಮಾಡ್ಕೊಂಡೆ ಅಂತ ಕೇಳಿದ್ರ, 30 ಇಲ್ಲಿಗೆ ನನಗೆ ಎಸ್ಟಿಮೇಟ್ ಗೊತ್ತಾದ್ರ, ಇಲ್ಲಿಂದ 30 ಇಷ್ಟೇ ಇದೆ ಅಂತ ಗೊತ್ತಾದ್ರ, ಓಕೆ ಇಷ್ಟೇ ಇದೆ ಅಂತ ಗೊತ್ತಾದ್ರ, ನೆಕ್ಸ್ಟ್ 25 ಇಲ್ಲಿಗೆ ಈಸಿ ಆಗುತ್ತೆ ಲಾಸ್ಟಿನ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡೋಕೆ. ಸರಿನಾ? ಈ 25 ಇಲ್ಲಿ ತಗೊಂಡ, ಈ ಪಾಯಿಂಟ್ ನಮ್ಗೆ ಇಲ್ಲಿ ಸಿಕ್ತು. ನಾನು ಯಾವ ಕಡೆ ಮುಖ ಮಾಡಿದೀನಿ? ಕೆಳಗಡೆ ಮುಖ ಮಾಡಿದೀನಿ. ಕೆಳಗಡೆ ಮುಖ ಮಾಡಿದ್ರೆ ನನ್ನ ಬಲಕ್ಕೆ ಯಾವ ಕಡೆ ಆಗ್ತದ? ಈ ಕಡೆ ಬಲಕ್ಕೆ ಆಗ್ತದ, ಈ ಕಡೆ ಎಡಕ್ಕೆ ಆಗ್ತದ. ಸೊ ನೆಕ್ಸ್ಟ್ ಏನ್ ಹೋಗೋಣ? 55 ಮೀಟರ್ ನಡೆಯುತ್ತಾನ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ, ಅಂದ್ರ ನಾನು ಈ ಕಡೆ ಕೆಳಗಡೆ ಮುಖ ಮಾಡಿದೀನಿ ಅಂದ್ರೆ ಈ ಕಡೆ ಮುಖ ಮಾಡಿದೀನಿ, ನಿಮ್ ಕಡೆ ಮುಖ ಮಾಡಿದೀನಿ ಅಂತಂದಾಗ ನನ್ನ ಬಲಕ್ಕೆ ಯಾವ ಕಡೆ ಆಗ್ತದ? ಈ ಕಡೆ ಆಗ್ತದ. ನೆಕ್ಸ್ಟ್ ಎಡಕ್ಕೆ ಈ ಕಡೆ ಆಗ್ತದ. ನಾನು ಯಾವ ಕಡೆ ತಿರುಗಬೇಕು ಬಲಕು ಅಂದ್ರೆ? ಹಾಗಾದ್ರೆ ವೆರಿ ಗುಡ್, ಯಾವ ಕಡೆ ತಿರುಗಬೇಕು? ರೈಟ್ ಸೈಡ್ ತಿರುಗಬೇಕು, ಅಂದ್ರೆ ಈ ಕಡೆ ತಿರುಗಬೇಕು. ಸೊ ಎಷ್ಟು ಮೀಟರ್ ನಡಿಬೇಕು? 40 ಮೀಟರ್. ಓಕೆ, ಇಲ್ಲಿ ಗೊತ್ತಿದೆ ನಮ್ಗೆ ಇದು ಎಷ್ಟಿದೆ? 25 ಮೀಟರ್. ಇದು ಎಷ್ಟಾಗಿರುತ್ತೆ ಹಾಗಾದ್ರೆ? 25 ಮೀಟರ್. ಯಾಕಂತಂದ್ರೆ ನಾನು ಎಷ್ಟು ಸೈಜ್ ತಗೊಂಡಿದ್ದೀನಿ ಅಷ್ಟೇ ಸೈಜ್ ಇಲ್ಲಿನೂ ಕೂಡ ತಗೋತಾ ಇದ್ದೀನಿ. 25 ಮೀಟರ್ ಆಗಿರ್ಬೇಕು. ವೆರಿ ಗುಡ್, 25. ನೆಕ್ಸ್ಟ್ ಇಲ್ಲಿ ಎಷ್ಟು ಹೋಗ್ಬೇಕು? 25 ಇಲ್ಲಿ ಹೋಯ್ತು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ? ಟೋಟಲ್ 40. 40 ಮೀಟರ್ ಅಂತ ಹೇಳಿದಾನ, 25 ಮೀಟರ್ ಇಲ್ಲಿ ಹೋಯ್ತು. ರಿಮೈನಿಂಗ್ ಎಷ್ಟು ಉಳಿದಿರುತ್ತೆ? 15 ಮೀಟರ್ ಉಳಿದಿರುತ್ತೆ. ಎಷ್ಟು ಉಳಿದಿರುತ್ತೆ ರೀ? 15 ಮೀಟರ್ ಉಳಿದಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ 23 ಮೀಟರ್ ಇದೆ, ಇದು 15 ಮೀಟರ್ ಇದೆ. ಅಂದ್ರೆ ಇದಕ್ಕಿಂತ ಇದು ಚಿಕ್ಕದೇ ತಗೋಬೇಕು. ಸೊ ಈಗ ಫೈನಲ್ ಆಗಿ ಬರೋಣ, ನಮ್ಮ ಲಾಸ್ಟ್ ಸಮಸ್ಯೆಗೆ ಬರೋಣ. ಈಗ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಅದು ಏನಪ್ಪಾ ಅಂದ್ರ, ಇದು ನಾನು ಡೈಗ್ರಾಮ್ ಅನ್ನ ಸ್ಕೆಚ್ ಮಾಡ್ಕೊಂಡೆ. ಡೈಗ್ರಾಮ್ ಸ್ಕೆಚ್ ಮಾಡ್ಕೊಂಡಿದ್ದ ಕಾರಣ ಅಂತಿಮ ಪ್ರಶ್ನೆಗೆ ಬರಲು. ಈ ಅಂತಿಮ ಪ್ರಶ್ನೆ ಏನ್ ಕೇಳಿದ ನೋಡ್ತಾ ಹೋಗೋಣ. ಪ್ರಾರಂಭದ ಹಂತದಿಂದ, ಅಂದ್ರೆ ನಾನು ಪ್ರಾರಂಭ ಎಲ್ಲಿ ಮಾಡಿದೀನಿ? ಇಲ್ಲಿ ಮಾಡಿದೀನಿ. ಪ್ರಾರಂಭದ ಹಂತದಿಂದ, ಪಾಯಿಂಟ್ ಟು ಬಿ ನೋಟೆಡ್, ಪ್ರಾರಂಭದ ಹಂತದಿಂದ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ, ಎಷ್ಟು ಮೀಟರ್ ಚಲಿಸಿದಾನೆ ಅಂತ ಕೇಳಿಲ್ಲ, ಎಷ್ಟು ಕಿಲೋಮೀಟರ್ ಚಲಿಸಿದಾನೆ ಅಂತ ಕೇಳಿಲ್ಲ, ದೂರನು ಕೇಳಿಲ್ಲ, ಯಾವುದು ಸಂಬಂಧನೇ ಇಲ್ಲ. ಅವನು ಬರೀ ದಿಕ್ಕು ಮಾತ್ರ ಕೇಳಿದಾನ. ಯಾವಾಗ್ಲೂ ದಿಕ್ಕು ಕೇಳ್ದ ಅಂತಂದ್ರ ಆಲ್ಮೋಸ್ಟ್ ನಾವು ಸುಮ್ಮನೆ ಎಸ್ಟಿಮೇಟ್ ಹಾಕೋಬೇಕೆ ಹೊರತು ಎಕ್ಸಾಕ್ಟ್ ಪಾಯಿಂಟ್ ಟು ಪಾಯಿಂಟ್ ಹಾಕೊಳ್ಳೋದು ನೆಸೆಸರಿ ಇಲ್ಲ. ಈಗ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ನೋಡೋಣ. ಸೊ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತಂದಾಗ ನಾನು ಈ ಪಾಯಿಂಟ್ಗೆ ಸ್ಕೆಚ್ ಹಾಕ್ತೀನಿ. ಓಕೆ, ನೀವು ನೋಡಿರ್ತೀರಿ ಏನಪ್ಪಾ ಅಂತಂದ್ರ ಗೇಮ್ ಆಡುವಾಗ ಒಂದು ರೈಫಲ್ ಅನ್ನ ಅಂದ್ರ ಒಂದು ಬಂದೂಕನ್ನ ಹಿಡಿದಾಗ ಪ್ಲಸ್ ಮಾರ್ಕ್ ಬೀಳುತ್ತೆ. ಈ ತರ ಪ್ಲಸ್ ಮಾರ್ಕ್ ಬೀಳುತ್ತೆ ಅಂದ್ರೆ ಅರ್ಥ ನೀವು ಹೊಡಿತಕ್ಕಂತ ಬುಲೆಟ್ ಎಲ್ಲಿ ಬೀಳುತ್ತಾ? ಇಲ್ಲಿ ಬೀಳುತ್ತೆ ಅಂತ ಅರ್ಥ. ಹೊಡಿತಕ್ಕಂತ ಬುಲೆಟ್ ಈ ಪಾಯಿಂಟ್ಗೆ ಬೀಳುತ್ತೆ. ಸರಿನಾ? ಸೊ ಹಾಗಾದ್ರೆ ಈ ಪ್ರಾರಂಭಿಕ ಹಂತದಿಂದ ನಾನೇನ್ ಮಾಡ್ತಿದ್ದೀನಪ್ಪ ಅಂದ್ರ ಒಂದು ಪಾಯಿಂಟ್ ಅನ್ನ ಹಾಕೋತಿದ್ದೀನಿ. ಇದು ಏನಪ್ಪಾ ಅಂದ್ರ ಇದು ನೀವು ಹೊಡಿತಕ್ಕಂತ ಬಂದೂಕಿನ ಪಾಯಿಂಟ್ ಅಲ್ರಿ. ಅದು ಎಲ್ಲಪ್ಪ ಅಂತಂದ್ರ ಈ ನೀವು ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ದಿಕ್ಕಿನ ಪಾಯಿಂಟ್. ಇದು ಪೂರ್ವ ಹೇಳ್ದಂಗೆ, ಇದು ಉತ್ತರ, ಇದು ಪಶ್ಚಿಮ, ಇದು ದಕ್ಷಿಣ. ಈಗ ನಾನು ಹಾಕಿರ್ತಕ್ಕಂಥ ಪಾಯಿಂಟ್ ಇದು ಲಾಸ್ಟ್ ಅಂತಿಮ ಪಾಯಿಂಟ್. ಇದು ಅಂತಿಮ ಪಾಯಿಂಟ್ ಯಾವ ದಿಕ್ಕಿನಲ್ಲಿದೆ ಅಂತ ನೋಡ್ತಾ ಹೋಗೋಣ. ಈಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂದ್ರೆ ಅಂತಿಮವಾಗಿ ಇವನು ಯಾವ ಕಡೆ ಇದ್ದಾನೆ? ದಕ್ಷಿಣಕ್ಕೂ ಎಕ್ಸಾಕ್ಟ್ ಇಲ್ಲ, ದಕ್ಷಿಣಕ್ಕೂ ಎಕ್ಸಾಕ್ಟ್ ಇಲ್ಲ, ಪೂರ್ವಕ್ಕೂ ಎಕ್ಸಾಕ್ಟ್ ಇಲ್ಲ, ಸರಿನಾ? ಉತ್ತರಕ್ಕೂ ಇಲ್ವೇ ಇಲ್ಲ, ಪಶ್ಚಿಮಕ್ಕೂ ಇಲ್ವೇ ಇಲ್ಲ. ಓಕೆ, ಈಶಾನ್ಯ, ವಾಯುವ್ಯ,
ಆಗ್ನೇಯ ನೈಋತ್ಯ, ನೈಋತ್ಯಕ್ಕೂ ಇಲ್ಲ. ಸೊ ಹಾಗಾದ್ರೆ ಅವನು ಇರೋದೆಲ್ಲಿ? ಆಗ್ನೇಯ. ಎಲ್ಲಿದಾನ? ಆಗ್ನೇಯ ದಿಕ್ಕಿನಲ್ಲಿದ್ದಾನ. ಸೊ ಅಂತಿಮವಾಗಿ ಈ ಪ್ರಶ್ನೆಯ ಸಂಪೂರ್ಣ ಉತ್ತರ, ಕೊನೆಯದಾಗಿರ್ತಕ್ಕಂಥ ಉತ್ತರ ಯಾವುದು? ಆಗ್ನೇಯ ದಿಕ್ಕು. ಯಾವುದು? ಆಗ್ನೇಯ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಸೋ ಮಚ್ ಒನ್ ಅಂಡ್ ಆಲ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಬಿಟ್ಟು ಹೋದ ಸಂಖ್ಯೆಯನ್ನ ಹುಡುಕಿ. ಈ ಒಂದು ಕ್ವಶನ್ ಅಲ್ಲಿ ಬಿಟ್ಟು ಹೋಗಿರ್ತಕ್ಕಂತಹ 3 ಅಕ್ಷರಗಳು ಕೊಟ್ಟಿದ್ದಾರೆ. ಇಲ್ಲಿ ನಂತರ 4ನೇ ಅಕ್ಷರ ಮಾತ್ರ ಬಿಟ್ಟು ಹೋಗಿರ್ತಕ್ಕಂತಹ ಸಂಖ್ಯೆ ಆಗಿರ್ತಕ್ಕಂಥದ್ದು. ಈ 4ನೇ ಸಂಖ್ಯೆಯನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನತಕ್ಕಂಥದ್ದು ಬರೀ ಒಂದು 3 ಸೆಕೆಂಡ್ ನಲ್ಲಿ ಮಾತ್ರ ಕಂಡುಹಿಡಿಬಹುದು. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಟ್ರಿಕ್ಸ್ ಗೊತ್ತಿರಬೇಕು, ಯಾವ ತರ ನಾನು ಯೋಚನೆ ಮಾಡಬೇಕು ಅಂತ. ಸೊ ಹಾಗಾದ್ರ ಈ 12 ನೆಕ್ಸ್ಟ್ 30 ಇದೆ, ಅದ್ರ ನಂತರ 14 ಇದೆ. ಸೊ ಕೆಲವೊಂದ್ಸರಿ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನು ಲಿಂಕ್ ಕೊಟ್ಬಿಟ್ಟು ನೆಕ್ಸ್ಟ್ ಇದನ್ನು ಲಿಂಕ್ ಕೊಟ್ಟಿರ್ತಾನ. ಓಕೆ, ಕೆಲವೊಂದ್ಸರಿ ಏನ್ ಮಾಡ್ತಾನ ಇದನ್ನು ಲಿಂಕ್ ಕೊಟ್ಬಿಟ್ಟು ನೆಕ್ಸ್ಟ್ ಇದನ್ನು ಲಿಂಕ್ ಕೊಟ್ಟಿರ್ತಾನೆ. ಓಕೆ, ನೀವು ಯೋಚನೆ ಮಾಡ್ಬೇಕಾದಂಥದ್ದು ಹೀಗೂ ಯೋಚನೆ ಮಾಡಬೇಕು, ನೆಕ್ಸ್ಟ್ ಇದನ್ನು ಯೋಚನೆ ಮಾಡಬೇಕು, ನೆಕ್ಸ್ಟ್ ಇದಕ್ಕೂ ಲಿಂಕ್ ಇದೆಯಾ, ನೆಕ್ಸ್ಟ್ ಇದಕ್ಕೂ ಲಿಂಕ್ ಇದೆಯಾ ಅಂತ ಚೂರು ಯೋಚನೆ ಮಾಡಬೇಕು. ನಂತರ ನಾವು ಈ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಯಾವ ತರ ಕೇಳಿದಾನೆ ಅಂತ ನೋಡ್ತಾ ಹೋಗೋಣ. ಸೊ 12 ನಂತರ 30 ನೆಕ್ಸ್ಟ್ 14 ನಂತರ ಯಾವ ಸಂಖ್ಯೆ ಅಂತ ಕೇಳಿದಾನೆ. ಸೊ ಈ 12ನ್ನ ಏನ್ ಮಾಡಿದಾಗ 30 ಬರುತ್ತೆ? ಸೊ 12ನ್ನ ನಾನು ಜಸ್ಟ್ 2 ಇಂದ ಡಿವೈಡ್ ಮಾಡ್ತೀನಿ. ಓಕೆ, ಎಷ್ಟು ಸಿಗುತ್ತೆ ನಮ್ಗೆ? 6 ಸಿಗುತ್ತೆ. ಈ 6 ಅನ್ನ ಎಷ್ಟು ಮಲ್ಟಿಪ್ಲೈ ಮಾಡಿದಾಗ 30 ಆಗುತ್ತೆ? 5ಅನ್ನ ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತೆ. 6 5 30. ನೆಕ್ಸ್ಟ್ ಈ 14ಅನ್ನ 2 ಇಂದ ಡಿವೈಡ್ ಮಾಡ್ತೀನಿ ನಾನು. ಎಷ್ಟು ಬಂತು? 7 ಬಂತು. ಸೊ ಈ 7ಅನ್ನ 5 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಯಾಕಂದ್ರ ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ, ನಂತರನು ಕೂಡ 5 ಇಂದಾನೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅನುಪಾತ. ಓಕೆ, ಈ ಅನುಪಾತದ ಒಂದು ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತಂದ್ರ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿರ್ತೀರಿ ಈ ಕಡೆನೂ ಕೂಡ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ಆನ್ಸರ್ ಬರುತ್ತೆ. ಸೊ ಹಾಗಾದ್ರೆ 6 5 30 ಆದ್ರ ನೆಕ್ಸ್ಟ್ 7 5 35. ಓಕೆ, ಒನ್ಸ್ ಅಗೇನ್ ಶಾರ್ಟ್ ಆಗಿ ರಿವಿಷನ್ ಮಾಡ್ತೀನಿ ನೋಡಿ. 12ಅನ್ನ ಅರ್ಧ ಮಾಡ್ಕೊಳ್ಳಿ, 6 ಬಂತು. 6 5 30. ಓಕೆ, ಈ 5 ಎಲ್ಲಿಂದ ಬಂತು ಅಂತ ಕೇಳ್ಬೋದು ನೀವು. ಸೊ ಇದು 5 ಎಲ್ಲಿಂದ ಬಂತು ಅಂತಂದ್ರ ಜಸ್ಟ್ ಅಜೂಮ್ ಮಾಡಬೇಕು. ಈ 6ಅನ್ನ ಎಷ್ಟು ಬಾರಿ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತೆ ಅಂತಂದ್ರ ನನಗೆ ಗೊತ್ತಿದೆ. ಏನಪ್ಪಾ ಅಂದ್ರೆ 6 5 30. 5 ಅನ್ನೋದು ನಾನು ತಗೊಂಡೆ ಸಂಖ್ಯೆ, ಅದು ಕೊಟ್ಟಿಲ್ಲ, ಅದು ನಾನು ತಗೊಂಡೆ. 6 5 30. ನೆಕ್ಸ್ಟ್ ಈ 14ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ ಅಂದ್ರೆ ಅರ್ಧವನ್ನು ತಗೊಂಡಾಗ 14ರ ಅರ್ಧ ಎಷ್ಟು? 7. ಈ 7ಅನ್ನ 6ಅನ್ನ 5 ಸಾರಿ ಗುಣಾಕಾರ ಮಾಡಿದೀವಿ. ನೆಕ್ಸ್ಟ್ ಬಂದಿರ್ತಕ್ಕಂತ ಡಿವೈಡ್ ಮಾಡಿ ಬಂದಿರ್ತಕ್ಕಂತ 7ಅನ್ನ 5 ಟೈಮ್ ಗುಣಾಕಾರ ಮಾಡಬೇಕು. 7 5 35. ತಿಳಿತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ವೆಲ್ಕಮ್ ಟು ನೆಕ್ಸ್ಟ್ ಕ್ವಶನ್. ಓಕೆನಾ? ಈ ಪ್ರಶ್ನೆ ಏನಿದೆಪ್ಪ ಅಂದ್ರ ಆಗ್ನೇಯ ಉತ್ತರವಾಗಿದ್ದರೆ, ಆಗ್ನೇಯ ಉತ್ತರವಾಗಿದ್ದರೆ ಅಂದ್ರ ಈ ದಿಕ್ಕು ಆಗ್ನೇಯ ಅನ್ನೋದು ಉತ್ತರ ದಿಕ್ಕು ಎಂದಾದರೆ ಅಂದ್ರೆ ಇದು ಇಸ್ ಲೈಕ್ ಕೋಡಿಂಗ್ ಅಂತ ಅರ್ಥ. ಇದನ್ನ ಏನಂತ ಕೋಡ್ ಮಾಡ್ತಾ ಇದ್ದಾನ? ಉತ್ತರ ಅಂತ ಕೋಡ್ ಮಾಡ್ತಿದ್ದಾನೆ. ಈ ದಿಕ್ಕನ್ನ ಈ ದಿಕ್ಕು ಅಂತ ಕೋಡ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಈಶಾನ್ಯ ಪಶ್ಚಿಮವಾಗಿದ್ದರೆ, ಓಕೆ, ಈ ಈಶಾನ್ಯ ಅನ್ನೋದು ಏನಾಗ್ತದೆ ಅಂತ ಹೇಳ್ತಾನ? ಪಶ್ಚಿಮ ಅಂತ ಆಗ್ತದೆ ಅಂತ ಹೇಳ್ತಾನ. ಆಗ್ನೇಯ ಅನ್ನೋದು ಉತ್ತರವಾದ್ರ ಈಶಾನ್ಯ ಅನ್ನೋದು ಪಶ್ಚಿಮ ಆಗ್ತದ. ಹಾಗಾದ್ರ ಪಶ್ಚಿಮ ಅನ್ನೋದು ಏನಾಗ್ತದೆ ಅನ್ನೋದು ಪ್ರಶ್ನೆ. ಅಂದ್ರ ಈ ಒಂದು ಒರಿಜಿನಲ್ ಡಯಾಗ್ರಾಮಿಗೆ ಬರೋಣ. ದಿಸ್ ಇಸ್ ಅ ಒರಿಜಿನಲ್ ಡೈರೆಕ್ಷನ್ ಮ್ಯಾಪ್. ಸೊ ಈ ಒರಿಜಿನಲ್ ಡೈರೆಕ್ಷನ್ ಮ್ಯಾಪ್ ಅನ್ನು ನೋಡಿದಾಗ ನನಗೆ ಏನ್ ಕಂಡು ಬರ್ತದಪ್ಪ ಅಂದ್ರೆ ಅವನು ಹೇಳ್ತಕ್ಕಂಥ ಕೋಡ್ ಏನಿದೆ ಆಗ್ನೇಯ ಅಂದ್ರೆ ಇದು. ಈ ಆಗ್ನೇಯ ಅನ್ನೋದು ಏನಂತ ಹೇಳ್ತಾನಪ್ಪ ಅಂತಂದ್ರ ಆಗ್ನೇಯ ಉತ್ತರವಾಗಿದ್ದರ ಅಂದ್ರ ಉತ್ತರ ಅಂತ ಕೋಡ್ ಮಾಡ್ತಿದ್ದಾನೆ. ಸೊ ಈ ಉತ್ತರ ಅಂತ ಕೋಡ್ ಮಾಡ್ತಿದ್ದಾನೆ. ಹಾಗಾದ್ರೆ ಈಶಾನ್ಯ ಅನ್ನೋದು ಪಶ್ಚಿಮವಾಗಿದ್ದರ, ಇಲ್ಲಿ ಈಶಾನ್ಯ ಇದೆ, ಈಶಾನ್ಯಕ್ಕೆ ಏನಂತಾನ? ಪಶ್ಚಿಮವಾಗಿದ್ದರ, ಪಶ್ಚಿಮವಾಗಿದ್ದರ. ಸೊ ಹಾಗಾದ್ರ ನನಗೆ ಗೊತ್ತಿದೆ ಒಂದು ಕಡೆ ಪಶ್ಚಿಮ ಇತ್ತು ಅಂತಂದ್ರೆ ಇನ್ನೊಂದು ಕಡೆ ಅದ್ರ ಅಗೇನೆಸ್ಟ್ ಏನಿರುತ್ತೆ, ಅದ್ರ ಅಪೋಸಿಟ್ ಏನಿರುತ್ತ? ಪಶ್ಚಿಮ ಇದ್ರೆ ಇಲ್ಲಿ ಏನಿರುತ್ತ? ಇಲ್ಲಿ ಪಶ್ಚಿಮ ಇದೆ, ಇಲ್ಲಿ ಏನಿದೆ? ಪೂರ್ವ ಇದೆ. ಇಲ್ಲಿ ಪಶ್ಚಿಮ ಎಂದ ಅಂದ್ರೆ ಇಲ್ಲಿ ಪೂರ್ವ ಇರಬೇಕು, ಪೂರ್ವ ಇರಬೇಕು. ಓಕೆನಾ? ಸೊ ನೆಕ್ಸ್ಟ್
ಇಲ್ಲಿ ಉತ್ತರ ಅವನು ಕೋಡ್ ಮಾಡಿದ್ರ ಈ ಉತ್ತರದ ಅಪೋಸಿಟ್ ಯಾವ್ದಿದೆ ದಕ್ಷಿಣ. ಸೊ ಅವನು ಕೋಡ್ ಏನ್ ಮಾಡಿದಾನ ಉತ್ತರ ಅಂತ ಕೋಡ್ ಮಾಡಿದಾನೆ. ಸೊ ಹಾಗಾದ್ರೆ ಉತ್ತರದ ಅಪೋಸಿಟ್ ಏನಿರ್ಬೇಕು ದಕ್ಷಿಣ ಇರ್ಬೇಕು. ಸೊ ಈ ದಕ್ಷಿಣ ಎಂದಾದ್ರೆ ಅವನು ಪ್ರಶ್ನೆಗೆ ಬರೋಣ. ಪಶ್ಚಿಮ ಅನ್ನೋದು ಏನಾಗ್ತದೆ ಅಂತ ಕ್ವಶನ್ ಕೇಳಿದಾನೆ. ಸೊ ಹಾಗಾದ್ರೆ ಪಶ್ಚಿಮ ಅನ್ನೋದು ಇಲ್ಲಿದ. ಸೊ ಈ ಪಶ್ಚಿಮ ಅನ್ನೋದು ಏನಂತ ಕೋಡ್ ಮಾಡ್ತೀರಿ ಅನ್ನೋ ಪ್ರಶ್ನೆ. ಸೊ ಹಾಗಾದ್ರೆ ಏನಂತ ಪ್ರಶ್ನೆ ಇದು ಕೋಡ್ ಮಾಡ್ತೀವಿ ಅಂದ್ರ ಈ ದಕ್ಷಿಣ ಮತ್ತು ಪೂರ್ವ ಮತ್ತು ದಕ್ಷಿಣ ಇವೆರಡರ ಮಧ್ಯೆ ಯಾವ ದಿಕ್ಕಿರುತ್ತ ಅಂತ ಒರಿಜಿನಲ್ ಫಾರ್ಮ್ ಅಲ್ಲಿ ನೋಡೋಣ. ಫಸ್ಟ್ ದಕ್ಷಿಣ ಈ ಕಡೆದ, ಪೂರ್ವ ಈ ಕಡೆದ. ಒರಿಜಿನಲ್ ಫಾರ್ಮ್ ಅಲ್ಲಿ ದಕ್ಷಿಣ ಇಲ್ಲಿದ, ನೆಕ್ಸ್ಟ್ ಪೂರ್ವ ಇಲ್ಲಿದೆ. ಇವೆರಡರ ಮಧ್ಯೆ ಯಾವ್ದಿದೆ ಆಗ್ನೇಯ ಇದೆ. ಸೊ ಹಾಗಾದ್ರ ಈ ಪೂರ್ವ ಮತ್ತು ದಕ್ಷಿಣದ ನಡುವೆ ಏನಿರುತ್ತ ಆಗ್ನೇಯ ಇರುತ್ತ. ಸೊ ಹಾಗಾದ್ರೆ ಈ ಪಶ್ಚಿಮ ಅನ್ನೋದನ್ನ ಏನಂತ ಕೋಡ್ ಮಾಡಬಹುದು ಆಗ್ನೇಯ. ಏನಂತ ಆಗ್ನೇಯ ಅಂತ ಕೋಡ್ ಮಾಡಬಹುದು. ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರ, ನಂತರ ಪ್ರಶ್ನೆಗೆ ಬರೋಣ. ಸೊ ಈ ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರ ವೃತ್ತದ ತ್ರಿಜ್ಯ ಅಂತಂದ್ರ ಅರ್ಥ ರೇಡಿಯಸ್. ಓಕೆ, ಆರ್ ಅಂತ ಹೇಳ್ತೀವಿ ನಾವು. ರೇಡಿಯಸ್ ಅನ್ನ ಆರ್ ಅಂತ ಇಂಡಿಕೇಟ್ ಮಾಡ್ತೀವಿ, ಸರಿನಾ? ಸೊ ವೃತ್ತದ ತ್ರಿಜ್ಯವು 50% ರಷ್ಟು ಕಡಿಮೆಯಾದರೆ ಅಂದ್ರ ಈ 50% ಅಂದ್ರೆ 50% ಡಿಕ್ರೀಸ್ ಆಗ್ತಾ ಇದೆ. ಸೊ ಈಗ ಆರ್ ಇದೆ ಅಂತಂದಾಗ ಅದ್ರ 50% ಎಷ್ಟಾಗುತ್ತೆ? ಆರ್ದು 50% ಆಫ್ ಆರ್ ಅಂದ್ರೆ R/2 ಅಂತ ಬರೀಬಹುದಾ? ಅಂದ್ರೆ ಆರ್ದು ಅರ್ಧ ಅಂತ ಅರ್ಥ. 50% ಅಂದ್ರೆ ಅರ್ಧ. ಸೊ ಹಾಗಾದ್ರೆ R/2 ಅಂತಂದ್ರ 50% ಆಫ್ ಆರ್ ಅಂತಂದ್ರ ಅಥವಾ 50 ಆಫ್ ಆರ್ ಅಂತಂದ್ರೆ ಬೋತ್ ಆರ್ ಸೇಮ್. ಓಕೆನಾ? ಸೊ R/2 ಅಂತ ತಗೋಣ. ಸೊ ಅರ್ಧ 50% ಅಷ್ಟು ಕಡಿಮೆ ಆದರ ಅದರ ಪ್ರದೇಶ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರ ಏರಿಯಾ. ಏನ್ರಿ? ಏರಿಯಾ. ಸೊ ಏರಿಯಾ ಆಫ್ ಎ ಸರ್ಕಲ್ ಅಂತ ಕೇಳಿದಾನ. ಸೊ ಏರಿಯಾ ಆಫ್ ಸರ್ಕಲ್ ಎಷ್ಟು % ಇಳಿಕೆ ಆಗ್ತದೆ ಅನ್ನೋದು ಪ್ರಶ್ನೆ, ಸರಿನಾ? ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಏರಿಯಾದಲ್ಲಿ ಎಷ್ಟು ಕಡಿಮೆ ಆಗ್ತದ ಅಂದ್ರ ರೇಡಿಯಸ್ ಅನ್ನೋದು ಅರ್ಧದಷ್ಟು ಕಡಿಮೆ ಆದರ ಅದರ ಪ್ರದೇಶ ಅಂತಂದ್ರ ಏರಿಯಾ ಅಥವಾ ವಿಸ್ತೀರ್ಣ ಅನ್ನೋದು ಎಷ್ಟು % ಕಡಿಮೆ ಆಗ್ತದೆ ಅನ್ನೋದು ಪ್ರಶ್ನೆ. ಸೊ ಹಾಗಾದ್ರ ಸೊ ಈ ನಮ್ಮ ಫಾರ್ಮುಲಾಗೆ ಬರೋಣ. ಏನಪ್ಪ ಫಾರ್ಮುಲಾ ಇದೆ? ನಮಗೂ ಗೊತ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವಯರ್. ಅಂದ್ರೆ ಕನ್ನಡದಲ್ಲಿ ವೃತ್ತದ ವಿಸ್ತೀರ್ಣದ ಸೂತ್ರ ಏನಪ್ಪಾ ಅಂದ್ರ ಪೈ ಆರ್ ಸ್ಕ್ವಯರ್. ಅದನ್ನೇ ಕನ್ನಡದಲ್ಲಿ ಬರೆದ, ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾನೆ, ಕನ್ನಡದಲ್ಲಿ ರಿಪೀಟ್ ಮಾಡಿದ್ದೀನಿ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗೋಸ್ಕರ. ಸರಿ, ವೃತ್ತದ ವಿಸ್ತೀರ್ಣದ ಫಾರ್ಮುಲಾ ಏನಪ್ಪಾ ಅಂದ್ರ ಪೈ ಆರ್ ಸ್ಕ್ವಯರ್. ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ದ ಅರ್ಧದಷ್ಟು ಆದರೆ ಅಂತ ಕ್ವಶನ್ ಕೇಳಿದಾನ. ಸೊ ಹಾಗಾದ್ರ ಜಸ್ಟ್ ನಾನು ಅರ್ಧದಷ್ಟು ಆದರೆ ಅಂದ್ರೆ ಆರ್ ಬದಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿಲ್ಲಿ R/2 ಅಂತ ಬರಿತೀನಿ. ಆರ್ ಇದ್ದಿದ್ದನ್ನ R/2 ಅಂತ ಬರ್ಕೋಬೇಕು. ಸೊ ಹಾಗಾದ್ರೆ ಅದು ಅರ್ಧದಷ್ಟು ಕಡಿಮೆ ಆಯ್ತು. ಒರಿಜಿನಲ್ ಏನಿದೆ ನಮ್ದು ಒರಿಜಿನಲ್ ಫಾರ್ಮುಲಾ ಪೈ ಆರ್ ಸ್ಕ್ವಯರ್. ಓಕೆ, ಇದರಲ್ಲಿ ಪೈ ಆರ್ ಸ್ಕ್ವಯರ್ ನಲ್ಲಿ ಅರ್ಧದಷ್ಟು ಕಡಿಮೆ ಮಾಡಿದಾಗ ಅಂತ ಕೇಳ್ತಾನೆ ಕ್ವಶನ್. ಅರ್ಧದಷ್ಟು ಕಡಿಮೆ ಮಾಡಿದಾಗ ಫಾರ್ಮುಲಾ ಈಗ ಕಂಡು ಹಿಡಿತೀವಲ್ಲ, ಇದರಲ್ಲಿ ಕಂಡು ಹಿಡಿದಿರ್ತಕ್ಕಂಥ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬಂದಿರ್ತಕ್ಕಂಥದ್ದು ಏನಾಗಿರುತ್ತೆ ಅಂದ್ರೆ ಉತ್ತರವಾಗಿರ್ತದೆ, ಸರಿನಾ? ಓಕೆ, ಸೊ ನೋಡೋಣ. R/2 ಸಬ್ಸ್ಟಿಟ್ಯೂಟ್ ಮಾಡೋಣ. ಇದರಲ್ಲಿ ನೋಡಿ, ಈ ಕಡೆ ನೋಡಿ, ಸರಿನಾ? ಪೈ R/2 ಹೋಲ್ ಸ್ಕ್ವಯರ್. ಪೈ ಆರ್ ಸ್ಕ್ವಯರ್ ಇದ್ದಿದ್ದಾನ, ಪೈ R/2 ಹೋಲ್ ಸ್ಕ್ವಯರ್ ಅಂತ ಬರಿತಾ ಇದ್ದೀನಿ. ಪೈ R/2 ಹೋಲ್ ಸ್ಕ್ವಯರ್ ಅಂದ್ರ ಪೈ ಆರ್ ಸ್ಕ್ವಯರ್ ಇದ್ದಿದ್ದಾನ, ಮೇಲ್ಗಡೆ ಇದ್ದಿದ್ದಾನ, ಇದಕ್ಕೆ ಸಪರೇಟ್ ಆಗಿ ಸ್ಕ್ವಯರ್ ಅನ್ನ ಬರಿತಾ ಇದ್ದೀನಿ. ಕೆಳಗಡೆ 2 ಸ್ಕ್ವಯರ್ ಅಂತಿದೆ. 2 ಸ್ಕ್ವಯರ್ ಇದ್ದಿದ್ದು ಏನಾಗುತ್ತಾ 4 ಆಗುತ್ತಾ. ಓಕೆನಾ? 2 ಸ್ಕ್ವಯರ್ ಇದ್ದಿದ್ದನ್ನ 4 ಅಂತ ಬರ್ತಿದ್ದೀನಿ. ಅಂದ್ರೆ ಅರ್ಥ 1/4 ಅಂತ ಅರ್ಥ. ಪೈ ಆರ್ ಸ್ಕ್ವಯರ್ ಅನ್ನೋದು ಫಾರ್ಮುಲಾ, ಒರಿಜಿನಲ್ ಫಾರ್ಮುಲಾ. ಓಕೆ, 1/4 ನಷ್ಟು ಕಡಿಮೆ ಆಗ್ತಾ ಇದೆ. ಎದರಲ್ಲಿ? ಒಂದು ಪೂರ್ಣ ವಿಸ್ತೀರ್ಣದ ಅಂದ್ರೆ ಪ್ರದೇಶ ಇರ್ತಕ್ಕಂತಹ ಸರ್ಕಲ್ ನಲ್ಲಿ ಇಷ್ಟು % ಅಂದ್ರೆ ಅರ್ಥ ಒಂದು ಫುಲ್ ಇದೆ, ಒಂದು ಫುಲ್ ಸರ್ಕಲ್ ಇದೆ, ಅದರಲ್ಲಿ ಎಷ್ಟು ವಿಸ್ತೀರ್ಣ ಕಡಿಮೆ ಆಗ್ತದ? 1/4 ಕಡಿಮೆ ಆಗ್ತದೆ. ಅಂದ್ರ 4 × 1 4, 4 - 1 ಈಸ್ ಈಕ್ವಲ್ಸ್ ಟು, ಇದು ಗೊತ್ತಿದೆ ಅಂತ ಅನ್ಕೊಂತೀನಿ ಈ ತರ ಯಾವ ತರ ಮಾಡ್ಬೇಕು ಅಂತ. ಪೂರ್ಣಾಂಕ ಸಂಖ್ಯೆಗಳು ಅಂತ ಓದಿದೀವಿ ನಾವು ಎಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ. ಏನಪ್ಪಾ ಅಂದ್ರ 4ಅನ್ನ 1ಕ್ಕೆ ಗುಣಾಕಾರ ಮಾಡಬೇಕು. ಈ 1ಅನ್ನ ಇಲ್ಲಿ ಮೈನಸ್ ಇದ್ರೆ ಕಳಿಬೇಕು, ಪ್ಲಸ್ ಇದ್ರೆ ಕೂಡಿಸ್ಬೇಕು. ಇದಕ್ಕೆ ಸರಿನಾ? ಈ ಸಂಖ್ಯೆಗೆ.
ಸೊ ಹಾಗಾದ್ರೆ ನಾನು ಈ 4 ಇಂಟು 1 4 ಇದ್ದಿದ್ದನ್ನ 1 ಮೈನಸ್ ಮಾಡ್ತೀವಿ. 4 ಮೈನಸ್ 1 3 ಡಿವೈಡೆಡ್ ಬೈ ಈ 4 ಇದ್ದಿದ್ದನ್ನ ಆಸ್ ಇಟ್ ಇಸ್ 4 ಇಟ್ಕೊಳ್ಳಿ. ಸರಿನಾ? ಈಗ ಇದನ್ನ 100%ಗೆ ಕಂಪೇರ್ ಮಾಡ್ತೀನಿ. 100% ಕಂಪೇರ್ ಮಾಡ್ತಿದ್ದೀನಿ ಅರ್ಥ ಇಂಟು 100 ಅಂತ ಪರ್ಸೆಂಟೇಜ್ ಒಳಗೆ ತಗೊಳ್ತೀನಿ ನಾನು. ಯಾಕಂದ್ರೆ ಅವ್ನು ಕೇಳಿದ್ದು ಶೇಕಡಾವಾರು ಅಂತ ಕೇಳಿದ್ದಾನೆ. ಸೊ ಶೇಕಡಾವಾರು ಅಂತ ಕೇಳಿದಾಗ ಇಂಟು ಮಲ್ಟಿಪ್ಲೈ ಬೈ 100 ಮಾಡ್ಕೊತೀವಿ. ಯಾಕಂದ್ರೆ ನಮಗೆ ಈ ಪರ್ಸೆಂಟೇಜ್ ಬೇಕು. ಸೊ ಈಗ 4 1 ಜಾ 4 4 25 ಇಸ್ 100 ಅಂದ್ರೆ 4 1 4 4 25 100. ಓಕೆ, ಗೊತ್ತಾಗ್ಲಿಲ್ಲ ಅಂದ್ರೆ 2ರಿಂದ ಡಿವೈಡ್ ಮಾಡೋದನ್ನು ಕೂಡ ಸೇಮ್ ಬರುತ್ತೆ 25. ಓಕೆ, ಈ 25 ಇಂಟು 3 ಎಷ್ಟು? 75. ಸೊ 75% ಅಷ್ಟು ಏನಾಗ್ತದ? ಇಳಿಕೆ ಆಗ್ತದ. ಸೊ ಈ ಒಂದು ಪ್ರಶ್ನೆ ಏನಿದೆ, ವೃತ್ತದ ತ್ರಿಜ್ಯ ಅರ್ಧ ಆದಾಗ ಎಷ್ಟು ಪರ್ಸೆಂಟ್ ಇಳಿಕೆ ಆಗ್ತದ? 75% ಅಷ್ಟು ಇಳಿಕೆ ಆಗ್ತದ. ಸೊ ನನ್ನ ಮುದ್ದು ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆ ತಿಳಿಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಥ್ಯಾಂಕ್ ಯು. ನಂತರ ಪ್ರಶ್ನೆ ಓಕೆ ಏನಿದೆ ಅಪ್ಪ ಅಂದ್ರ, ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ? ಸೊ ಹಾಗಾದ್ರೆ ಲಂಬ ಕೋನ ಅಂತಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು ಈ ಪ್ರಶ್ನೆ ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಹಾಗಾದ್ರೆ ಲಂಬ ಕೋನ ಅಂದ್ರೆ ಎಷ್ಟು ಕೋನ ಎಂದು ಹೊಂದಿರಬೇಕು ಅನ್ನೋದನ್ನ ನೋಡೋಣ. ಸೊ ಲಂಬ ಕೋನ ಅಂತಂದ್ರ 90 ಡಿಗ್ರಿಯನ್ನ ಹೊಂದಿರತಕ್ಕಂಥದ್ದಕ್ಕೆ ಲಂಬ ಕೋನ ಅಂತ ಕರಿತೀವಿ ನಾವು. ಓಕೆ, ಸೊ ಈ 90 ಡಿಗ್ರಿಯನ್ನ ಹೊಂದಿರತಕ್ಕಂಥದ್ದು ಎಷ್ಟು ಕೋನಗಳು ಉಂಟಾಗ್ತವೆ? ಎಲ್ಲಿ? ಒಂದು ಚೌಕದಲ್ಲಿ. ಈ ಪ್ರಶ್ನೆ ಓಕೆ, ಒಂದು ಚೌಕದಲ್ಲಿ ಎಷ್ಟು ಲಂಬ ಕೋನಗಳಿವೆ ಅಂದ್ರ ಎಷ್ಟು 90 ಡಿಗ್ರಿಗಳನ್ನು ಉಂಟಾಗ್ತವೆ? ಸೊ ಇಲ್ಲಿ ಒಂದು ಡಯಾಗ್ರಾಮ್ ಬರೋಣ. ಏನಪ್ಪಾ ಅಂದ್ರ, ಈ ಒಂದು ಚೌಕದಲ್ಲಿ ಎಷ್ಟು ಲಂಬ ಕೋನಗಳಿವೆ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋದು 90 ಡಿಗ್ರಿ. ಓಕೆ, ನಂತರ ಇಲ್ಲಿಂದ ಇಲ್ಲಿಗೆ ಬರೋದು ನಂತರ 90 ಡಿಗ್ರಿ, ನಂತರ ಇಲ್ಲಿಂದ ಇಲ್ಲಿಗೆ ಬರೋದು ನಂತರ 90 ಡಿಗ್ರಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರೋದು 90 ಡಿಗ್ರಿ. ಅಂದ್ರ ಒಂದು ಸರ್ಕಲ್ ನಲ್ಲಿ ಇರ್ತಕ್ಕಂತಹ ಡಿಗ್ರಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 360. ಓಕೆ, ಈ 360ಅನ್ನ ಎಷ್ಟು ಚೌಕಗಳಿದಾವೆ ಇಲ್ಲಿ ನೀವೇ ಗೆಸ್ ಮಾಡಬಹುದು. ಓಕೆ, ಈ 360ರಲ್ಲಿ ಎಷ್ಟು ಕೋನಗಳಿದಾವೆ? ಲಂಬ ಕೋನಗಳಿದಾವೆ. ಈ ತರ ಮೂಲಿಗಳು ಅಂತ ಹೇಳ್ತೀವಿ ನಮ್ಮ ಒಂದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಎಷ್ಟು ಮೂಲಿಗಳಿದಾವ? 4 ಮೂಲಿಗಳಿದಾವೆ. ಸೊ ಹಾಗಾದ್ರೆ ಒಂದು ಮೂಲಿಗೂ ಕೂಡ ಪ್ರತಿ ಮೂಲಿಗೂ ಕೂಡ ಎಷ್ಟು ಕೋನ ಆಗ್ತದ? 90 ಡಿಗ್ರಿ ಉಂಟಾಗ್ತದ. ಇಲ್ಲಿ 90, ಇಲ್ಲಿ 90, ಇಲ್ಲಿ 90, ಇಲ್ಲಿ 90 ಡಿಗ್ರಿ. ಸೊ ಹಾಗಾದ್ರ ಒಷ್ಟು ಲಂಬ ಕೋನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ 4 ಅನ್ನೋದು ಈ ಚೌಕದಲ್ಲಿ ಲಂಬ ಕೋನಗಳ ಸಂಖ್ಯೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನಂತರ ಪ್ರಶ್ನೆಗೆ ಹೋಗೋಣ. ಏನಪ್ಪಾ ನಂತರ ಪ್ರಶ್ನೆ ಅಂದ್ರ, ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಶ್ನಿಸಿದ್ದಾರೆ. ಅಂದ್ರ ಅರ್ಥ 48 ಮೊತ್ತವನ್ನು ಕಲೆ ಹಾಕ್ತಿದ್ದಾನೆ ಅಂತಂದ್ರ 48 ಅಟೆಂಪ್ಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಮೊತ್ತ ಅಂತ ಇಟ್ ಮೀನ್ಸ್ ಅಟೆಂಪ್ಟ್ ಮಾಡ್ತಿದ್ದಾನೆ, ಪ್ರಯತ್ನಿಸಿದರೆ. ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡಿತಾನ. ಅಂದ್ರೆ ಸರಿಯಾಗಿ ಎಷ್ಟು ಪಡಿತಾನ ಅದಕ್ಕಿಂತ 2 ಪಟ್ಟು ಏನ್ ಮಾಡ್ತಾನ? ಹೆಚ್ಚು ತಪ್ಪು ಪಡಿತಿರ್ತಾರ. ಅಂದ್ರ ಫಾರ್ ಎಕ್ಸಾಂಪಲ್ ಒಂದು ಕರೆಕ್ಟ್ ಆಯ್ತು ಅಂತಂದ್ರ ನೆಕ್ಸ್ಟ್ 2 ತಪ್ಪುಗಳಾಗಿರ್ತವ. ನೆಕ್ಸ್ಟ್ ಇಲ್ಲಿ 4 ಕರೆಕ್ಟ್ ಆಯ್ತು ಅಂತಂದ್ರ 8 ತಪ್ಪುಗಳಾಗಿರ್ತವ. ಸೊ ಈ 2 ಸಂಖ್ಯೆಗಳನ್ನ ಕೂಡಿಸ್ಬಿಟ್ಟು ಮೊತ್ತಗಳನ್ನ ಏನಂತ ಹೇಳ್ತಾರ ಅವರು? 48 ಅಟೆಂಪ್ಟ್ ಮಾಡಿದಾನೆ ಕ್ವಶನ್ಸ್ ಅಂತ ಹೇಳ್ತಾರ. ಸೊ ಹಾಗಾದ್ರ 48 ಕ್ವಶನ್ಸ್ ಅಟೆಂಪ್ಟ್ ಮಾಡಿದಾನೆ ಅಂತ ಅವರೇ ಹೇಳ್ತಿದಾರ. ಸೊ ಹಾಗಾದ್ರ ಪ್ರಶ್ನೆ ಸರಿಯಾಗಿ ಎಷ್ಟಾಗಿರ್ಬೇಕು, ತಪ್ಪುಗಳು ಎಷ್ಟಾಗಿರ್ಬೇಕು ಅಂತ ನೀವೇ ಅಜ್ಯೂಮ್ ಮಾಡ್ಬೇಕು ಇವಾಗ. ಸೊ ಹೇಗೆ ಫೈಂಡ್ ಔಟ್ ಮಾಡ್ಬೇಕು? ಸೊ ಈಗ ಇದನ್ನ 1 ಅಂತ ಅನ್ಕೊಂಡ್ರ ಇದನ್ನ 2 ಒಟ್ಟು ಏನಾಗ್ತವ? ಇವೆರಡು ಸೇರಿಸಿದ್ರ 3 ಭಾಗ ಆಗ್ಬೇಕು. 3 ಭಾಗ ಅಂತಂದ್ರ 48ರಲ್ಲಿ 3 ಭಾಗವನ್ನ ಮಾಡ್ತೀವಿ, 3ರಿಂದ ಡಿವೈಡ್ ಮಾಡ್ತೀವಿ. 3ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮ್ಗೆ? 3 1 3. ನೆಕ್ಸ್ಟ್ ಇಲ್ಲಿ ಏನೈತಪ್ಪ ಅಂದ್ರೆ 1 ಉಳಿತು 18, 3 6 18. ಸೊ ಹಾಗಾದ್ರೆ ಎಷ್ಟಾಯ್ತು? 3 1 3, ನೆಕ್ಸ್ಟ್ 3 6 18, ನೆಕ್ಸ್ಟ್ 3 1 3, 3 6 18. 18 ಅಂತಂದ್ರೆ ಒಂದು ಕೈಲ ಬಂತು. ನೆಕ್ಸ್ಟ್ ಏನಾಯ್ತು? 0, 4 4 ಕಳೆದ್ರೆ 0. ಸೊ ಹಾಗಾದ್ರ 16 ಅನ್ನೋದನ್ನ ಎಕ್ಸಾಂಪಲ್ ತಗೊಂಡ್ರ 16 ಅನ್ನೋದನ್ನ ಸರಿಯಾಗಿ ಆಗಿತ್ತು ಅಂತ ತಿಳ್ಕೊಂಡ್ರೆ 16 ಅನ್ನೋದೇನು ಸರಿಯಾಗಿ ಆಗಿದ್ದು. ಸೊ ನೆಕ್ಸ್ಟ್ ಇದ್ರ ಡಬಲ್ ಆಗ್ಬೇಕು ಅವನು ಹೇಳ್ತಾನೆ. 2 ಪಟ್ಟು ಹೆಚ್ಚು ತಪ್ಪುಗಳಾದ್ರೆ 16ಕ್ಕೆ ಡಬಲ್ ಆಗ್ಬೇಕು. ಹಾಗಾದ್ರೆ ಎಷ್ಟು? 16 ಡಬಲ್
32. ವೆರಿ ಗುಡ್, 32. ಸೊ ಈ 32 ಮತ್ತು 16 ಎರಡು ಕೂಡಿಸಿದ್ರೆ ಎಷ್ಟು ಬರಬೇಕು? 48 ಬರಬೇಕು. ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಕೊಟ್ಟಿದ್ದಾನೆ 48 ಮೊತ್ತ ಬರಬೇಕು ಅಂತ. ಸೊ ಹಾಗಾದ್ರೆ 16 ಪ್ಲಸ್ 32 ಕೂಡಿಸಿದ್ರೆ ಎಷ್ಟಾಗ್ತದ? 48. ಸೊ ಕರೆಕ್ಟ್ ಆನ್ಸರ್ ಸರಿಯಾದದ್ದು ಅಂತಂದ್ರೆ ಅವ್ನು ಕೇಳಿದ್ದೇನು, ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾನೆ. ಸೊ ಸರಿಯಾಗಿ ಪರಿಹರಿಸಿದ್ದು ಎಷ್ಟು ಹಾಗಾದ್ರೆ? 16. ಸೊ ಆನ್ಸರ್ ಈಸ್ 16. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ ಈ ಒಂದು ಸೆಕ್ಷನ್ಸ್ ನಲ್ಲಿ. ನೆಕ್ಸ್ಟ್, ಎ ಯು ಬಿ ನ ಸಹೋದರಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಹೋದರಿ ಅಂದ್ರೆ ಹೆಣ್ಣು ಅಂತ ಅಂದಾಗ ನಾನು ಡೈಗ್ರಾಮ್ ಈ ತರ ತಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಎ ಯು ಹೆಣ್ಣಾದರೆ ಅಂದ್ರೆ ನಾನು ಈ ಡೈಗ್ರಾಮ್ ಅಲ್ಲಿ ತಗೋತೀನಿ. ಎ ಯು ಒಂದು ವೇಳೆ ಗಂಡಾದರ ಅಂದ್ರೆ ಈ ತರ ಡೈಗ್ರಾಮ್ ಹಾಕೋತೀನಿ. ಅಂದ್ರೆ ಚೌಕ ಇಂಡಿಕೇಟ್ ಮಾಡ್ತದ ಗಂಡು, ಈ ಒಂದು ಸರ್ಕಲ್ ಇಂಡಿಕೇಟ್ ಮಾಡ್ತದ ಹೆಣ್ಣು. ಓಕೆನಾ? ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಬರೋಣ. ಎ ಯು ಬಿ ನ ಸಹೋದರಿ. ಎ ಅನ್ನೋಳು ಏನಪ್ಪಾ ಅಂತಂದ್ರ ಬಿ ನ ಸಹೋದರಿ ಆಗ್ತಾಳ. ಈಗ ಫಾರ್ ಎಕ್ಸಾಂಪಲ್ ಬಿ ನ ಸಹೋದರಿ ಯಾರಿದಾಳ? ಎ ಇದಾರ. ಸೊ ಹಾಗಾದ್ರೆ ಸಹೋದರಿ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ನಾನು ಈ ತರ ಇಂಡಿಕೇಟ್ ಮಾಡ್ಬೋದಾ? ಓಕೆ, ಡನ್. ಸೊ ಈ ಸಹೋದರಿ ಅನ್ನೋದು, ಸಹೋದರ ಅಂತಂದ್ರೆ ನಾನು ಈ ತರ ತಗೋಸ್ತೀನಿ. ಮಗ ಅಂತಂದ್ರೆ ಬಿ ನ ಮಗ ಅಂತಂದಾಗ ನಾನು ಕೆಳಗಡೆ ತಗೊಳ್ತೀನಿ. ಬೀಗ ನೆಕ್ಸ್ಟ್ ತಂದೆ ಅಂತಂದಾಗ ಈ ಕಡೆ ತಗೋತೀನಿ. ತಂದೆ ಅಂದ್ರೆ ಮೇಲ್ಗಡೆ ಹೋಗ್ಬೇಕು, ತಂದೆ ಅಥವಾ ತಾಯಿ ಅಂದ್ರೆ. ಓಕೆನಾ? ಸೊ ನೆಕ್ಸ್ಟ್ ಮಗ ಅಂತಂದ್ರ ಮಗ ಅಥವಾ ಮಗಳು, ಮಗಳು ಇದ್ರ ಸೊ ಈ ಕಡೆ ಕೆಳಗಡೆ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ, ಸರಿನಾ? ಸೊ ಈ ಬ್ರದರ್ಸ್ ಅಥವಾ ಸಿಸ್ಟರ್ ಇದ್ರ, ಅಣ್ಣ ಅಥವಾ ತಂಗಿ ಇದ್ರ ಈ ಕಡೆ ರೈಟ್ ಆರ್ ಲೆಫ್ಟ್ ಯಾವ ಕಡೆನಾದ್ರೂ ತಗೋಬಹುದು, ಸರಿನಾ? ಈಗ ಬಿಗೆ ಎ ಅನ್ನೋಳು ಏನಿದಾರ ಸಹೋದರಿ ಇದ್ದಾಳ. ಸಹೋದರಿ ಅಂತಂದ್ರೆ ನಾನು ಈ ಕಡೆ ಡಯಾಗ್ರಾಮ್ ತಗೋಬಹುದಾ? ನಾನು ಅಣ್ಣ ಅಥವಾ ತಂಗಿ ಅಂತ ಬರ್ತಿದ್ದೀನಿ. ಸಹೋದರಿ ಅಂತಂದ್ರ ತಂಗಿನೂ ಇರ್ಬೋದು, ಅಕ್ಕನೂ ಇರ್ಬೋದು, ಸರಿನಾ? ಬಿಗೆ ಎ ಯು ಸಹೋದರಿ ಆಗಿದ್ದಾಳ. ನೆಕ್ಸ್ಟ್ ಪಾಯಿಂಟ್ ಓದೋಣ. ಸಿ ಯು ಬಿ ನ ತಾಯಿ. ಸಿ ಯು ಬಿ ನ ತಾಯಿ. ಈ ಬಿಗೆ ತಾಯಿ ಅಂದ್ರೆ, ತಾಯಿ ಅಥವಾ ತಂದೆ ಅಂದ್ರೆ ಏನಂತ ಹೇಳಿದೀನಿ? ಮೇಲ್ಗಡೆ ಹೋಗ್ಬೇಕು, ಸರಿನಾ? ಓಕೆ, ಗುಡ್. ಸಿ ಯು ಬಿ ನ ತಾಯಿ. ಸೊ ಹಾಗಾದ್ರೆ ಸಿ ಅನ್ನೋಳು ಏನಾಗ್ತಾಳ? ತಾಯಿ ಅಂತ ಹೇಳ್ತಾ ಇದಾರೆ. ತಾಯಿ ಅಂದ್ರ ಫಿಮೇಲ್. ಫಿಮೇಲ್ ಅಂದ್ರೆ ಸರ್ಕಲ್ ತಗೋತೀನಿ. ಅಂದ್ರೆ ನಾನು ಯಾಕೆ ಸರ್ಕಲ್ ತಗೋತೀನಿ, ಯಾಕೆ ಬಾಕ್ಸ್ ಮಾಡ್ತಿದ್ದೀನಿ ಅಂದ್ರೆ ಅರ್ಥ ಇಷ್ಟೇನೆ. ಫೈನಲ್ ಆಗಿ ಈಗ ಮಗ ಅಥವಾ ಮಗಳು ಅಂತ ಕಿಶನ್ ನೀವು ಬರೀ ಬಿ ಎ ಅಂತ ಬರ್ಕೊಂತ ಹೋದ್ರೆ ಇವಳು ಹೆಣ್ಣು ಅಥವಾ ಗಂಡು ಅಂತ ಹೆಂಗ್ ಗೊತ್ತಾಗ್ತದ? ಆಗಲ್ಲ ಆ ಸ್ಟೇಜಿ. ಅದಕ್ಕೋಸ್ಕರ ನಾನು ಈ ತರ ಶೇಪ್ ಮಾಡ್ಕೊಳ್ಳೋದ್ರಿಂದ ಫೈನಲ್ ಆಗಿ ಆನ್ಸರ್ ಡಿಟೆಕ್ಟ್ ಮಾಡೋಕೆ ಈಜಿ ಆಗ್ತದೆ. ಯಾವ ತರ ಅಂತ ಫೈನಲ್ ಗೊತ್ತಾಗುತ್ತೆ. ಓಕೆನಾ? ಬಿ ಸಿ ಅನ್ನೋಳು ಏನಿದಾಳಪ್ಪ ಅಂತಂದ್ರ ಬಿ ನ ತಾಯಿ. ಬಿಗೆ ಸಿ ಅನ್ನೋಳು ತಾಯಿ ಇರೋದ್ರಿಂದ ಮೇಲ್ಗಡೆ ತಗೊಂಡಿದ್ದೀನಿ, ಸರಿ. ನೆಕ್ಸ್ಟ್, ಡಿ ಯು ಸಿ ನ ತಂದೆ. ಇಟ್ ಮೀನ್ಸ್ ಡಿ ಯು ಸಿ ಯ ತಂದೆ. ಡಿ ಅನ್ನೋಳು ಏನಿದಾರೆ? ಡಿ ಅನ್ನೋರು ಏನಿದಾರಪ್ಪ ಅಂತಂದ್ರೆ ತಂದೆ ಆಗಿದ್ದಾರೆ. ಯಾರಿಗೆ? ಸಿಗೆ. ಓಕೆ, ತಂದೆ ಅಂತಂದ್ರೆ ಈ ಕಡೆ ಬರಬೇಕು, ನೆಕ್ಸ್ಟ್ ಮೇಲ್ಗಡೆ ಬರ್ತಾ ಹೋಗ್ಬೇಕು. ಓಕೆ, ಡಿ ಅನ್ನೋರು ಏನಾದಾರಪ್ಪ ಅಂದ್ರೆ ತಂದೆ ಅಂತ ಹೇಳಿದ್ದಾರೆ ಈ ಪಾಯಿಂಟ್ ಅಲ್ಲಿ. ಡಿ ಯು ಸಿ ನ ತಂದೆ. ನೆಕ್ಸ್ಟ್, ಇ ಯು ಡಿ ನ ತಾಯಿ. ಡಿಗೆ ಯಾರ ತಾಯಿ ಇದಾರ? ಇ ಅನ್ನೋಳು ತಾಯಿ ಇದಾರೆ ಅಂತ ಹೇಳ್ತಾರ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಡಿಗೆ ತಾಯಿ ಯಾರು? ಇ. ಇ ಯು ಡಿ ನ ತಾಯಿ. ಹಾಗಾದರೆ ಪ್ರಶ್ನೆಗೆ ಬರೋಣ. ಹಾಗಾದರೆ ಎ ಹೇಗೆ ಡಿಗೆ ಸಂಬಂಧಿಸಿದ ಅಂದ್ರ ಎ ಅನ್ನೋದು ಹೇಗೆ ಡಿಗೆ ಅಂದ್ರೆ ಏನಾಗ್ತಾರೆ ಅನ್ನೋ ಪ್ರಶ್ನೆ. ಎ ಎನ್ನುವಳು ಓಕೆನಾ ಅಂದ್ರ ಫಿಮೇಲ್ ಅಂತ ಅರ್ಥ. ಈ ಒಂದು ಡಿಟೆಕ್ಷನ್ಗೋಸ್ಕರನೇ ನಾನು ಫಿಮೇಲ್ ಮೇಲ್ಗೋಸ್ಕರ ಡಿಟೆಕ್ಟ್ ಮಾಡಿದೆ. ಅಂದ್ರೆ ಓವಲ್ ಶೇಪ್ ತೆಗೆದಿದ್ದೀನಿ, ಇಲ್ಲಿಂದ ರೌಂಡ್ ಸರ್ಕಲ್ ಶೇಪ್ ಹಾಕಿದ್ದೀನಿ, ಇಲ್ಲಿ ಚೌಕಾಕಾರ ಹಾಕಿದ್ದೀನಿ. ಎ ಯು ಡಿಗೆ ಯಾವ ರೀತಿ ಸಂಬಂಧ ಇದೆ ಅಂತ ಗುರುತಿಡಬೇಕು. ಅಂದ್ರೆ ಹೇಗಂದ್ರ ಎ ಮತ್ತು ಬಿ ಸಹೋದರಿ. ಓಕೆ, ಇವ್ರ ಸಹೋದರಿ ಇದಾರೆ ಅಂತಂದ್ರೆ ಇವ್ರ ತಾಯಿ ಯಾರು? ಸಿ. ಓಕೆ, ಇವ್ರ ತಾಯಿ ಇದಾರೆ ಅಂತಂದ್ರೆ ಇವ್ರು ಏನಾಗ್ಬೇಕು? ಅಜ್ಜ ಆಗ್ಬೇಕು. ಅಂದ್ರ ಅಜ್ಜಿಗೆ ಇವಳು ಎ ಅನ್ನೋಳು ಏನಾಗ್ತಾಳೆ? ಮೊಮ್ಮಗಳಾಗ್ತಾಳೆ. ಸೊ ಹಾಗಾದ್ರ ಸೊ ಡಿಗೆ ಎ ಅನ್ನೋಳು ಏನಾಗ್ತಾಳಪ್ಪ ಅಂದ್ರ ಇದು ತಂದೆಯ ಹಂತ, ಇದು ಅಜ್ಜನ ಹಂತ, ಇದು ಮುತ್ತಜ್ಜನ ಹಂತ. ಅಂದ್ರ ಇದು ಸಹೋದರರ ಹಂತ. ಈ ಲೈನ್ ಅಲ್ಲಿ ಬರ್ತಕ್ಕಂಥ ಎಲ್ಲರೂ ಸಹೋದರರೇ ಇರ್ತಾರ. ನೆಕ್ಸ್ಟ್ ಇಲ್ಲಿ ತಂದೆ ಅಥವಾ ತಾಯಿ ಇರ್ತಾರ. ನೆಕ್ಸ್ಟ್ ಈ ಹಂತದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಅಜ್ಜ ಅಥವಾ ಅಜ್ಜಿ ಇರ್ತಾರ. ನೆಕ್ಸ್ಟ್ ಇಲ್ಲಿ ಮುತ್ತಜ್ಜ ಅಥವಾ ಮುತ್ತಜ್ಜಿ ಇರ್ತಾರೆ. ಓಕೆ, ಇಷ್ಟು ಗುರುತಿದ್ರೆ ಸಾಕು, ನಿಮ್ಗೆ ಈಸಿಲಿ ಡಯಾಗ್ರಾಮ್ ಗುರುತಾಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಡಿ ಏನಾಗ್ತಾಳೆ ಹೇಗೆ ಅನ್ನೋದು? ಮೊಮ್ಮಗಳು. ಸೊ ಆಪ್ಷನ್ ಡಿ ಇಸ್ ಮೊಮ್ಮಗಳು ಇಸ್ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಈಸ್ ಮೊಮ್ಮಗಳು.
Okay, thank you guys, one and all. Okay, I will see you next video. ಸ್ನೇಹಿತರೆ, ಈ ಸೆಕ್ಷನ್ ನ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷಗಳ ನಂತರ. ಅಂದ್ರ ಆಯುಷ್ ಯಾವಾಗ ಹುಡ್ತಾನಪ್ಪ ಅಂದ್ರ ಮದುವೆಯಾದ 2 ವರ್ಷಗಳ ನಂತರ ಏನಾಗ್ತಾನಪ್ಪ ಅಂದ್ರ ಆಯುಷ್ ಹುಡ್ತಾನ. ಸೊ ನೆಕ್ಸ್ಟ್, ಈ ಪ್ರಶ್ನೆ ಸಂಪೂರ್ಣವಾದ ದಾಕ್ಷಿಣ ಪ್ರಶ್ನೆ ಆನ್ಸರ್ ಮಾಡಕ್ ಸಾಧ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇದು ಒಂದು ರೀತಿ ಏಜಿನ ಪ್ರಾಬ್ಲಮ್ ಆಗಿರೋದ್ರಿಂದ ಸಂಪೂರ್ಣ ಪ್ರಶ್ನೆ ಒಂದು ಬಾರಿ ಓದೋಣ. ಆಯುಷ್ನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ಅಂದ್ರ ತಾಯಿ ಏನಪ್ಪಾ ಅಂದ್ರ ತಂದೆಗಿಂತ 5 ವರ್ಷ ಚಿಕ್ಕವಳದಾಳ. ಅಂದ್ರ ಇವನ ವಯಸ್ಸು ಎಕ್ಸ್ ಆಗಿದ್ರ ಈ ತಾಯಿ ವಯಸ್ಸು ಏನಾಗಿರ್ತದಪ್ಪ ಅಂದ್ರೆ x-5 ಆಗಿರ್ತದೆ. ಅಂದ್ರೆ ಇವಳ ವಯಸ್ಸು 10 ಇತ್ತು ಅಂತಂದ್ರ ಇವ್ರ ವಯಸ್ಸು ತಂದೆ ವಯಸ್ಸು ಎಷ್ಟಿರ್ತದ 15 ಇರ್ತದ. ಅಂದ್ರೆ 5 ವರ್ಷ ತಂದೆ ವಯಸ್ಸು ಹೆಚ್ಚಿಗೆ. ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು ಯಾರು? ತಾಯಿ. ಯಾರ ತಾಯಿ? ಆಯುಷ್ನ ತಾಯಿ. ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ಆದರೆ ಏನಪ್ಪಾ ಅಂದ್ರ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಓಕೆ, ಕ್ಲೂ ಕೊಡ್ತಾರೆ. ಏನಪ್ಪಾ ಅಂದ್ರ ಆಯುಷ್ನ ವಯಸ್ಸು 10 ವರ್ಷ. ಆಯುಷ್ನ ವಯಸ್ಸು 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಹಾಗಾದ್ರೆ ತಾಯಿ ಎಷ್ಟು ವರ್ಷ ದೊಡ್ಡವಳು ಇರ್ತಾರ? 10 ವರ್ಷ ಆಯುಷ್ದು ಪ್ಲಸ್ 20 ವರ್ಷ ದೊಡ್ಡವಳು. ಅಂದ್ರ 10 ವರ್ಷ ಆಯುಷ್ನ ವಯಸ್ಸು ಪ್ಲಸ್ 20 ವರ್ಷ ದೊಡ್ಡವಳು. ಅಂದ್ರ 10 ವರ್ಷ ಆಯುಷ್ನ ವಯಸ್ಸಿದ್ದಾಗ 20 ವಯಸ್ಸು ಹೆಚ್ಚಿಗಿರುತ್ತೆ. ಅಂದ್ರ 10 + 20 ಎಷ್ಟು ವರ್ಷ ಇರ್ತದೆ? ತಾಯಿಗೆ 30 ವರ್ಷ. ಸೊ ಈಗ ತಂದೆ ವಯಸ್ಸು ನೋಡೋಣ. ತಂದೆ ವಯಸ್ಸು, ಈಗ ತಂದೆ ವಯಸ್ಸು ನೋಡ್ಬೇಕಂದ್ರೆ ಕ್ಲೂ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರ ತಂದೆ ವಯಸ್ಸು ಏನಿರ್ತದ ತಾಯಿಗಿಂತಲೂ 5 ವರ್ಷ ಹೆಚ್ಚಿಗೆ ಇರ್ತದ. ಅಂದ್ರ 5 ವರ್ಷ ತಾಯಿ ಚಿಕ್ಕವಳು ಅಂತಂದ್ರ ಅರ್ಥ ತಂದೆ ದೊಡ್ಡವನು ಅಂತ ಅರ್ಥ. ಸೊ ಹಾಗಾದ್ರ ತಂದೆ ವಯಸ್ಸು ಇವಳದು 30 ಇದ್ರ 5 ವರ್ಷ ಏನಿರ್ತದ ಹೆಚ್ಚಿಗಿರ್ತದ. ಸೊ ಹಾಗಾದ್ರೆ ತಂದೆ ವಯಸ್ಸು 30 + 5 ವರ್ಷ. ಸೊ ಹಾಗಾದ್ರ 35 ವರ್ಷ. ಇದು ಯಾವಾಗ ತಂದೆ ವಯಸ್ಸು 35 ವರ್ಷ? ಆಯುಷ್ 10 ವರ್ಷ ಇದ್ದಾಗ. ಯಾರು? ಆಯುಷ್ 10 ವರ್ಷ ಇದ್ದಾಗ ತಂದೆ ವಯಸ್ಸು 35 ಆಗಿರ್ತದ. ಓಕೆನಾ? ಸೊ ಈಗ ಆಯುಷ್ ಬರ್ತ್ ಆದಾಗ ಅಂತಂದ್ರೆ ಅರ್ಥ 10 ವರ್ಷ ಇದರಲ್ಲಿ ಕಡಿಮೆ ಮಾಡ್ಕೋಬೇಕು. ಅಂದ್ರ ಇವನು ಹುಟ್ಟತಾನ ಅವಾಗ 10 ವರ್ಷ ಇದರಲ್ಲಿ ಕಡಿಮೆ ಮಾಡ್ಕೊಂಡ್ವಿ ಅಂದ್ರ ಇವನ್ ವಯಸ್ಸು 0 ಆಗಿರ್ತದ. ಅಂದ್ರ ಅರ್ಥ ಆ ವರ್ಷನೇ ಅದೇ ದಿವಸನೇ ಹುಟ್ಟಿದಾನೆ ಅಂತ ಅರ್ಥ. ಸೊ ಹಾಗಾದ್ರೆ ನಾನು ಏನ್ ಮಾಡ್ಕೋತೀನಿ? ತಂದೆ ವಯಸ್ಸು ಇದರಿಂದ 35ರಿಂದ 10 ವರ್ಷ ಮೈನಸ್ ಮಾಡ್ಕೊಂತೀನಿ. ಇವಾಗ ಎಷ್ಟು ಸಿಗುತ್ತಾ? 25 ವರ್ಷ ಸಿಕ್ತು. ಇದು ಏನು? ತಂದೆ ವಯಸ್ಸು ಯಾವಾಗ? ಆಯುಷ್ ಹುಟ್ಟಿದಾಗ. ಯಾರು ಹುಟ್ಟಿದಾಗ? ಆಯುಷ್ ಹುಟ್ಟಿದಾಗ. ಓಕೆ, ಅವರು ಪ್ರಶ್ನೆ ಕೇಳಿದ್ದೆ ಯಾವಾಗ ಕೇಳಿದಾರ? ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾಗಿದ್ದು ಕೇಳಿದಾರ. ಹುಟ್ಟಿದಾಗಿನಿಂದ ವಯಸ್ಸು ಕೇಳಿಲ್ಲ. ಅವರು ಹುಟ್ಟಿದಾಗಿನಿಂದ ಕೇಳಿದ್ರ 25 ಅಂತ ಹೇಳ್ತಿದ್ವಿ, ಸರಿನಾ? ಸೊ ಆಯುಷ್ ಹುಟ್ಟಿದಾಗ ವಯಸ್ಸು ಕೇಳಿದ್ರೆ 25 ಅಂತ ಹೇಳ್ತಿದ್ವಿ. ಅವ್ರು ಕೇಳಿದ್ದೇನ್ ಕೇಳಿದಾರಪ್ಪ ಅಂದ್ರ ಮದುವೆಯಾದಾಗ. ಅಲ್ಲಿ ಇನ್ನೊಂದು ಕ್ಲೂ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರ ತಂದೆ ಮದುವೆಯಾದ 2 ವರ್ಷಗಳ ನಂತರ ಆಯುಷ್ ಹುಟ್ಟಿದಾನೆ. ತಂದೆ ಮದುವೆಯಾದ ನಂತರ 2 ವರ್ಷಗಳ ನಂತರ ಆಯುಷ್ ಹುಟ್ಟಿದಾನೆ. ಹಾಗಾದ್ರ 25 ವರ್ಷಕ್ಕೆ ಇವನ್ ಆಯುಷ್ ಹುಟ್ಟಿದಾನೆ ಅಂತಂದ್ರ 2 ವರ್ಷಕ್ಕಿಂತ ಬಿಫೋರ್ ಏನಾಗಿರ್ತಂದ್ರೆ 23 ವಯಸ್ಸಿಗೆ ಏನಾಗಿರ್ತದ? ತಂದೆ ಮದುವೆ ಆಗಿರ್ತದೆ, ಸರಿನಾ? ಸೊ ಹಾಗಾದ್ರ ತಂದೆ ಮದುವೆಯಾದಾಗ ತಂದೆ ವಯಸ್ಸು ಎಷ್ಟಿತ್ತು ಅವಾಗ? 25 - 2. ಹಾಗಾದ್ರ 23 ವಯಸ್ಸು ಏನಾಗಿರ್ತದಪ್ಪ ಅಂದ್ರ ತಂದೆದಾಗಿತ್ತು, ಸರಿನಾ? ಸೊ ಈ 25 - 2 ಯಾಕೆ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಿದೆ ಇವಾಗ. ಯಾಕಪ್ಪ ಅಂದ್ರ ಇದು 2 ವರ್ಷಕ್ಕಿಂತಲೂ ಬಿಫೋರ್ ಏನಾಗಿದೆಪ್ಪ ಅಂದ್ರೆ ಅವ್ರದ್ದು ಮ್ಯಾರೇಜ್ ಆಗಿದೆ. 25 ಅನ್ನೋದು ಅವನು ಹುಟ್ಟಿದಾಗಿನಿಂದ ವಯಸ್ಸು, 2 ವರ್ಷ ಕಡಿಮೆ ಮಾಡಿದ್ರೆ 23 ಅನ್ನೋದು ತಂದೆ ಮ್ಯಾರೇಜ್ ಆದಾಗಿನಿಂದ ಈ ವಯಸ್ಸಿನಲ್ಲಿ ಏನಾಗ್ತಾನಪ್ಪ ಅಂತ ತಂದೆ ಮ್ಯಾರೇಜ್ ಆಗ್ತಾನೆ. ಸೊ ಆನ್ಸರ್ ಈಸ್ 23. ಆಪ್ಷನ್ ಈಸ್ ಯಾವುದು? ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.